ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಮೇಷರಾಶಿಯ ಬಂಧುಗಳೇ, ಸಿದ್ಧರಾಗಿ. ಮುಂದಿನ 7 ದಿನಗಳು ನಿಮ್ಮ ಜೀವನದಲ್ಲಿ ಅಸಾಧಾರಣ ಬದಲಾವಣೆ ತರಲಿದೆ. ನೀವು ನಿಮ್ಮ ಜೀವನದಲ್ಲಿ ಅಸಾಧಾರಣ ಬದಲಾವಣೆಯನ್ನು ಕಾಣ್ತೀರಾ. ನೀವು ನಿರೀಕ್ಷಿಸದ ರೀತಿಯಲ್ಲಿ ಅದೃಷ್ಟ ನಿಮ್ಮ ಬಾಗಿಲು ತಟ್ಟುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಂದು ಮಹತ್ವದ ಗ್ರಹ ಬದಲಾವಣೆ ಈಗಾಗಲೇ ಆರಂಭ ಆಗ್ತಾ ಇದೆ. ಶುಕ್ರ ಗ್ರಹ ತನ್ನ ಶಕ್ತಿಯುತ ಸ್ಥಾನಕ್ಕೆ ಪ್ರವೇಶ ಮಾಡ್ತಾ ಇದ್ದು ನಿಮ್ಮ ರಾಶಿಗೆ ಅಪಾರ ಲಾಭ ನೀಡುವ ಸಮಯ ಬಂದಿದೆ. ಈ ಕ್ಷಣ ಸಾಮಾನ್ಯ ಅಲ್ಲ. ನೀವು ಈ ಮಾಹಿತಿಯನ್ನು ಕೇಳ್ತಿದ್ದೀರಾ ಅಂದರೆ ಅದು ಬ್ರಹ್ಮಾಂಡದ ಸೂಚನೆ. ನಿಮ್ಮ ಕಷ್ಟಗಳು ಕೊನೆಗೊಳ್ತಾ ಇವೆ, ಹೊಸ ಅವಕಾಶಗಳು ನಿಮ್ಮತ್ತ ಬರ್ತಾ ಇವೆ. ಮೇಷರಾಶಿಯವರಿಗೆ ಈ ಸಮಯದಲ್ಲಿ ಧೈರ್ಯ ಮತ್ತು ಶಕ್ತಿ ಎರಡೂ ಕೂಡ ಹೆಚ್ಚಾಗಿರುತ್ತೆ. ನಿಮ್ಮ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತೆ. ಮೊದಲು ಹಣದ ವಿಷಯ. ಅಚ್ಚರಿಯ ಹಣ ಲಾಭ ನಿಮ್ಮನ್ನು ಕಾಯ್ತಾ ಇದೆ. ನೀವು ಹೂಡಿಕೆ ಮಾಡಿದ್ದ ಹಣ ಈಗ ಏರಿಕೆ ಕಾಣುತ್ತೆ. ಮರೆತು ಹೋದ ಹಣ ಮತ್ತೆ ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಹೊಸ ಆದಾಯ ಮಾರ್ಗಗಳು ತೆರೆದುಕೊಳ್ಳುತ್ತೆ. ನೀವು ಹಣ ಎಲ್ಲಿಂದ ಬರ್ತಾ ಇದೆ ಅಂತ ಆಶ್ಚರ್ಯ ಪಡ್ತೀರಾ. ವೃತ್ತಿ ಜೀವನದಲ್ಲಿ ದೊಡ್ಡ ಬ್ರೇಕ್ ಅನ್ನೋದಾಗುತ್ತೆ. ನೀವು ಎಷ್ಟೋ ದಿನಗಳಿಂದ ಕಾಯ್ತಿದ್ದ ಅವಕಾಶ ಈಗ ನಿಮ್ಮತ್ತ ಬರ್ತಾ ಇದೆ. ಕೆಲಸದಲ್ಲಿ ಇದ್ದ ಸಮಸ್ಯೆಗಳು ನಿಧಾನವಾಗಿ ದೂರ ಆಗ್ತಾ ಇವೆ. ಮೇಲಾಧಿಕಾರಿಗಳ ಗಮನ ನಿಮ್ಮ ಮೇಲೆ ಬೀಳುತ್ತೆ. ಪದೋನ್ನತಿ ಅಥವಾ ಹೊಸ ಕೆಲಸದ ಅವಕಾಶ ಸಿಗಬಹುದು. ವ್ಯವಹಾರದಲ್ಲಿ ಇದ್ದವರಿಗೆ ಭಾರಿ ಲಾಭದ ಸೂಚನೆ ಇದೆ. ಇದೀಗ ಪ್ರೇಮ ಜೀವನ. ಒಂಟಿತನದಿಂದ ಬಳಲುತ್ತಿದ್ದವರಿಗೆ ಹೊಸ ವ್ಯಕ್ತಿಯ ಪ್ರವೇಶ ಆಗುತ್ತೆ. ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ನಿಮ್ಮ ಬದುಕಿಗೆ ಬರಬಹುದು. ಹಳೆ ಪ್ರೀತಿ ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರುವ ಸೂಚನೆ ಕೂಡ ಇದೆ. ದಂಪತಿಗಳಲ್ಲಿ ಇದ್ದ ಅಸಮಾಧಾನಗಳು ದೂರವಾಗಿ ಸಂತೋಷ ಹೆಚ್ಚಾಗುತ್ತೆ. ಮೇಷರಾಶಿಯವರಿಗೆ ಇನ್ನೊಂದು ವಿಶೇಷ ಯೋಗ, ಧೈರ್ಯದ ಫಲ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ದೊಡ್ಡ ಯಶಸ್ಸನ್ನು ತರುತ್ತೆ. ನೀವು ಹಿಂದೆ ಹೆದರಿದ ಕೆಲಸಗಳನ್ನು ಈಗ ಧೈರ್ಯದಿಂದ ಮಾಡ್ತೀರಾ. ಇದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ತಿರುವು ಅನ್ನೋದು ಬರುತ್ತೆ. ಆದರೆ ಒಂದು ಎಚ್ಚರಿಕೆ, ಈ ಅದೃಷ್ಟವನ್ನು ಕಳೆದುಕೊಳ್ಳುವ 3 ತಪ್ಪುಗಳನ್ನು ತಪ್ಪಿಸಿ. ಮೊದಲನೇದು ತುರ್ತು ನಿರ್ಧಾರಗಳು. ಯೋಚನೆ ಮಾಡದೆ ತೆಗೆದುಕೊಳ್ಳುವ ನಿರ್ಧಾರಗಳು ಸಮಸ್ಯೆ ತರಬಹುದು. ಎರಡನೆಯದು ಕೋಪ. ನಿಮ್ಮ ಕೋಪವೇ ನಿಮ್ಮ ಶತ್ರು ಆಗಬಹುದು. ಮೂರನೆಯದು ಅನಗತ್ಯ ಖರ್ಚು. ಹಣ ಬಂದರೂ ಕೂಡ ಅದನ್ನು ಉಳಿಸಿಕೊಳ್ಳೋದು ಮುಖ್ಯವಾಗಿರುತ್ತೆ. ಇದೀಗ ಪರಿಹಾರ, ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿ. ಇದು ನಿಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತೆ. ಓಂ ಆಂ ಅಂಗರಕಾಯ ನಮಃ ಅಂತ ಈ ಮಂತ್ರವನ್ನು ಜಪಿಸಿ. ಇದು ನಿಮ್ಮ ಶಕ್ತಿಯನ್ನು ಡಬಲ್ ಮಾಡುತ್ತೆ ಮತ್ತು ಹಿರಿಯರ ಆಶೀರ್ವಾದ ಪಡೀರಿ. ಇದೀಗ ಒಂದು ರಹಸ್ಯ, ನೀವು ಮರೆತಿದ್ದ ಒಂದು ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ. ಅವರ ಮನಸ್ಸಲ್ಲಿ ನೀವು ಇನ್ನೂ ಇದ್ದೀರಿ. ಒಂದು ಮೆಸೇಜ್, ಒಂದು ಕಾಲ್ ಅಥವಾ ಆಕಸ್ಮಿಕ ಭೇಟಿ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಆದರೆ ಒಂದು ಎಚ್ಚರಿಕೆ ಕೂಡ ಇರುತ್ತೆ. ಈ ಅದೃಷ್ಟವನ್ನು ಕಳೆದುಕೊಳ್ಳುವ 3 ತಪ್ಪುಗಳನ್ನು ತಪ್ಪಿಸಿ. ಮೊದಲನೇದು ತುರ್ತು ನಿರ್ಧಾರಗಳು. ಯೋಚನೆ ಮಾಡದೆ ತೆಗೆದುಕೊಳ್ಳುವ ನಿರ್ಧಾರಗಳು ಸಮಸ್ಯೆ ತರಬಹುದು. ಎರಡನೆಯದು ಕೋಪ. ನಿಮ್ಮ ಕೋಪವೇ ನಿಮ್ಮ ಶತ್ರು ಆಗಬಹುದು. ಮೂರನೇದು ಅನಗತ್ಯ ಖರ್ಚು. ಹಣ ಬಂದರೂ ಕೂಡ ಅದನ್ನು ಉಳಿಸಿಕೊಳ್ಳೋದಕ್ಕೆ ಮುಖ್ಯವಾಗಿರುತ್ತೆ. ಇದೀಗ ಪರಿಹಾರಗಳು, ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನಮಸ್ಕಾರ ಮಾಡಿ. ಇದು ನಿಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತೆ. ಓಂ ಅಂ ಅಂಗರಕಾಯ ನಮಃ ಮಂತ್ರವನ್ನು ಜಪಿಸಿ. ಇದು ನಿಮ್ಮ ಶಕ್ತಿಯನ್ನು ಡಬಲ್ ಮಾಡುತ್ತೆ ಮತ್ತು ಹಿರಿಯರ ಆಶೀರ್ವಾದ ಪಡೀರಿ. ಇದೀಗ ಒಂದು ರಹಸ್ಯ, ನೀವು ಮರೆತಿದ್ದ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಅವ್ರು ಬರ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ನೀವು ಇನ್ನೂ ಇದ್ದೀರಿ. ಒಂದು ಮೆಸೇಜ್, ಒಂದು ಕಾಲ್ ಅಥವಾ ಒಂದು ಆಕಸ್ಮಿಕ ಭೇಟಿ ನಿಮ್ಮ ಜೀವನವನ್ನು ಬದಲಾಯಿಸ್ಬೋದು. ಇದು ಬ್ರಹ್ಮಾಂಡ ಕೊಡುವ 2ನೇ ಅವಕಾಶ. ಈ ಬಾರಿ ತಪ್ಪು ಮಾಡಬೇಡಿ. ಹಳೆಯ ನೋವುಗಳನ್ನು ಬಿಡಿ. ಪ್ರೀತಿಯನ್ನು ಸ್ವೀಕರಿಸಿ. ನಿಮ್ಮ ಮುಂದೆ ಬರುವ ಅವಕಾಶವನ್ನು ಹಿಡಿದುಕೊಳ್ಳಿ. ನಿಮ್ಮ ಮುಂದೆ ಒಂದು ಪ್ರಶ್ನೆ, ನೀವು ಸಿದ್ಧರಿದ್ದೀರಾ ಈ ಅದೃಷ್ಟವನ್ನು ಸ್ವೀಕಾರ ಮಾಡೋದಕ್ಕೆ? ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ನಾನು ಸಿದ್ಧ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.